ಆತ್ಮದರ್ಶನ ಕಾರ್ಯಕ್ರಮಗಳಿಗಾಗಿ ಪ್ರಾರ್ಥಿಸುತ್ತಿರುವಂತಹ ನನ್ನೆಲ್ಲ ಪ್ರಾರ್ಥನಾ ಸಹಭಾಗಿಗಳಿಗಾಗಿ ವಂದನೆ ಹೇಳುತ್ತೇನೆ. ಮಾತ್ರವಲ್ಲದೆ ಈ ಕಾರ್ಯಕ್ರಮಗಳನ್ನು ವೀಕ್ಷಿಸುತ್ತಿರುವಂತಹ ನಿಮ್ಮೆಲ್ಲರನ್ನು ಇನ್ನೊಂದು ಆವೃತ್ತಿ ಈ ಕಾರ್ಯಕ್ರಮಗಳಿಗೆ ನಾನು ಆಹ್ವಾನಿಸ್ತೇನೆ. ಈ ದಿವಸ ಈ ಸಂದೇಶವನ್ನು ನಾವು ಕೇಳುವ ಮೊದಲು ನಮ್ಮ ತಲೆಗಳನ್ನು ದೇವರ ಸನ್ನಿಧಾನದಲ್ಲಿ ಬಾಗಿಸಿ ಪ್ರಾರ್ಥನೆ ಮಾಡೋಣ. ಭೂಮಿಯಾಕಾಶಗಳನ್ನು ನಿರ್ಮಾಣ ಮಾಡಿದ ಪರಲೋಕದ ನಮ್ಮ ತಂದೆಯಾದ ದೇವರೇ, ಈ ದಿವಸದಲ್ಲಿ ನೀ ನಮ್ಮ ಜೊತೆಯಲ್ಲಿರುವುದಕ್ಕಾಗಿ ನಿನಗೆ ಸ್ತೋತ್ರ. ನೀ ನಮ್ಮನ್ನು ಆಶೀರ್ವದಿಸು, ಬಲಪಡಿಸು. ನಮ್ಮ ನಿನ್ನ ಹತೋಟಿಯಲ್ಲಿಟ್ಟುಕೊಂಡು ನಿನ್ನ ಮಹಿಮೆಗಾಗಿ ನಡೆಸು. ನಿನ್ನ ವಾಕ್ಯದ ಸತ್ಯದಲ್ಲಿ ನಾವು ನೆಲೆಗೊಂಡು ಮುಂದೆ ಹೋಗುವುದಕ್ಕೆ ನೀನು ಕೃಪೆ ತೋರಿಸೆಂದು ಪ್ರಾರ್ಥಿಸ್ತೇವೆ. ಈ ದಿವಸದಲ್ಲಿ ಕರ್ತನ ನಿನ್ನ ಜೀವವುಳ್ಳ ವಾಕ್ಯದ ಮೂಲಕವಾಗಿ ನಾವು ಆತ್ಮೀಕರಾಗಿ ಬಲಗೊಳ್ಳುವಂತೆ ನಿನ್ನ ಕೃಪೆ ಮಾಡು. ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೇ, ಆಮೆನ್. ಕರ್ತನಲ್ಲಿ ಪ್ರಿಯರೇ, ನಾವು ಈ ದಿವಸದಲ್ಲಿ ಪ್ರಕಟಣೆ ಗ್ರಂಥ 7ನೇ ಅಧ್ಯಾಯ, ನಾವು 9ನೇ ವಚನ, ನಾವು ಅದನ್ನು ಆಲೋಚನೆ ಮಾಡ್ತಾ ಇದ್ದೇವೆ. ಅದರಲ್ಲಿ ಕೆಲವು ವಿಷಯ ನಿಮಗೆ ಹೇಳಿದ್ದೇನೆ. ಇವಾಗ ಆ 9ನೇ ವಚನವನ್ನು ನೋಡುವಾಗ ಅಲ್ಲಿ 3 ಪ್ರಾಮುಖ್ಯವಾದ ವಿಷಯಗಳನ್ನು ಗಮನಿಸಬೇಕು ಎಂಬುದನ್ನು ಹೇಳಿದ್ದೇನೆ. ಅದರಲ್ಲಿ ಒಂದನ್ನು ನಾವು ಸ್ವಲ್ಪ ಗಮನಿಸಿದ್ದೇವೆ. ಯಾವುದಂತ ಹೇಳಿದರೆ, ಆಸ್ ಟು ದೇರ್ ನಂಬರ್, ಅವರ ಸಂಖ್ಯೆ ಏನಂತ ಹೇಳ್ತಾ ಉಂಟು? ಯಾರಿಂದಲೂ ಎಣಿಸಲಾಗದಂಥ ಮಹಾಸಮೂಹ. ನನ್ನ ಪ್ರಿಯ ಸಹೋದರ ಸಹೋದರಿಯರು, ಈ ದಿವಸದಲ್ಲಿ ನಾವು ಎಷ್ಟು ಸ್ವಲ್ಪ ಜನರು, ನಾವು ಎಷ್ಟು ಅಲ್ಪಸಂಖ್ಯಾತರು. ಬೈಬಲ್ ಒಂದು ಹೇಳ್ತದುಂಟು, ಗೊತ್ತುಂಟ? ಎ ಡೇ ಈಸ್ ಗೋಯಿಂಗ್ ಟು ಕಮ್ ಬಿಫೋರ್ ಗಾಡ್, ಇಟ್ ವಿಲ್ ನಾಟ್ ಜಸ್ಟ್ ಬಿಕಮ್ ಬಹುಸಂಖ್ಯಾತರು, ಲೆಕ್ಕ ಹಿಡಿಲಿಕ್ಕಾಗದಷ್ಟು ಬಹುಸಂಖ್ಯಾತರು. ಸಮಥಿಂಗ್ ಅಮೇಸಿಂಗ್. ಇದು ದೇವರ ವಾಕ್ಯ ಹೇಳತಕ್ಕಂಥ ಪ್ರವಾದನೆಯ ಮಾತು. ಎ ಡೇ ಈಸ್ ಗೋಯಿಂಗ್ ಟು ಕಮ್, those who have put their trust in Jesus Christ, ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ನಿಟ್ಟಂತವರ ಸಂಖ್ಯೆ ಅದು ಅಲ್ಪಸಂಖ್ಯಾತರು ಅಲ್ಲ, ಅದು ಬಹುಸಂಖ್ಯಾತರಿಗಿಂತಲೂ ಮೇಲಕ್ಕಿರುವಂತಹದ್ದು. ಯಾಕಂದ್ರೆ ಬಹುಸಂಖ್ಯಾತರಿಂದ ಲೆಕ್ಕ ಹಾಕ್ಬೋದು. ಇಲ್ಲಿ ನಾವು ನೋಡುವಂತಹದ್ದು ಯಾರಿಂದಲೂ ಎಣಿಸಲಾಗದಂತ ಮಹಾ ಸಮೂಹ. ಒಂದು. ಎರಡನೇದು, it talks about something very strange. It talks about their nationalities. ಅವರ ಬೇರೆ ಬೇರೆ ರಾಷ್ಟ್ರಗಳ ಕುರಿತಾಗಿ ಅಲ್ಲಿ ಮಾತನಾಡ್ತಾ ಉಂಟು. ಬೇರೆ ಬೇರೆ ಗುಂಪುಗಳ ಕುರಿತು ಮಾತನಾಡ್ತಾ ಉಂಟು. When you look into this passage, it's something very strange. You can observe very carefully. We observe that not a single tribe or tongue is missing. ಈ ಲೋಕದಲ್ಲಿ ಅಸಂಖ್ಯಾತವಾದಂಥ ಕುಲಗಳುಂಟು, ಗುಂಪುಗಳುಂಟು, ಜಾತಿಗಳುಂಟು, ಬೇರೆ ಬೇರೆ ರಾಷ್ಟ್ರಗಳುಂಟು. ಲೆಕ್ಕ ಮಾಡಲಿಕ್ಕೇನೆ ನಮಗಾಗದಷ್ಟು ಭಾಷೆಗಳುಂಟು. ಎಷ್ಟೋ ಭಾಷೆಗಳ ಪರಿಚಯ ಒಂದು ವೇಳೆ ನಮಗೆ ಇನ್ನೂ ಕೂಡ ಇಲ್ಲ. ನಾವು ಆ ವಾಕ್ಯವನ್ನು ಓದೋಣ. ಈಗ ಏನು ಹೇಳ್ತಾ ಉಂಟಲ್ಲಿ? ಮಹಾ ಸಮೂಹ ಸಿಂಹಾಸನದ ಮುಂದೆ ಯಜ್ಞದ ಕುರಿಯಾದಾತನ ಮುಂದೆ ನಿಂತಿರುವುದನ್ನು ಕಂಡೆನು. ಅವರು ಎಲ್ಲಿಂದೆಲ್ಲ ಬಂದಿದ್ದಾರಂತೆ? ವಾಚ್ ಔಟ್ ವಾಟ್ ದ ಬೈಬಲ್ ಇಸ್ ಟೆಲಿಂಗ್. ಫ್ರಮ್ ವೇರ್ ದೇ ಹ್ಯಾವ್ ಕಮ್ ಫ್ರಮ್. ದೇ ಹ್ಯಾವ್ ಕಮ್ ಏನಂತೆ? ಸಕಲ ಜನಾಂಗಗಳಿಂದ, ಸಕಲ ಕುಲ ಪ್ರಜೆಗಳಿಂದ, ಸಕಲ ಭಾಷೆಗಳಿಂದ. The people who are there, multitudes whom we cannot number, they have come up from every language. ಈ ಲೋಕದಲ್ಲಿ ಎಷ್ಟು ಭಾಷೆ ಉಂಟಂತ ನೀವು ಲೆಕ್ಕ ಹಾಕ್ತೀರಾ? ಎಷ್ಟು ಭಾಷೆ ಉಂಟೋ ಅಷ್ಟು ಭಾಷೆಗಳಿಂದ ಜನರು ಯೇಸುವನ್ನು ನಂಬಿದವರಿದ್ದಾರೆ. ಒಳ್ಳೆದು. ಎಷ್ಟು ರಾಷ್ಟ್ರಗಳುಂಟು ನಾವು ಲೆಕ್ಕ ಹಾಕ್ತೇವೆ. 250, 260. ನನ್ನ ಪ್ರಿಯರೇ,
ಈ ಲೋಕದಲ್ಲಿ ಎಷ್ಟೆಲ್ಲ ರಾಷ್ಟ್ರಗಳುಂಟೋ ಪ್ರತಿಯೊಂದು ರಾಷ್ಟ್ರಗಳಲ್ಲಿ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ನಿಟ್ಟವರಿದ್ದಾರೆ. ದೇವರಿಗೆ ಸ್ತೋತ್ರ. ನನ್ನ ಪ್ರಿಯರಾದ್ದರಿಂದ there cannot be a day where anyone can say that I am from this nation and I am great in this nation. ನನ್ನ ಪ್ರಿಯರೇ, ನಾನು ಯಾರನ್ನು ಹಂಗಿಸ್ಲಿಕ್ಕಾಗಿ ನಾನು ಈ ಮಾತುಗಳನ್ನು ಹೇಳ್ತಾ ಇಲ್ಲ. There are people who take pride saying that we are majority in this nation. ನಾವು ಈ ದೇಶದಲ್ಲಿ ನಾವು ಬಹುಸಂಖ್ಯಾತರಾಗಿದ್ದೇವೆ. ದೇವರಿಗೆ ನಾವು ಈ ವಿಷಯವನ್ನು ಪ್ರಶ್ನೆ ಹಾಕುವಾಗ ದೇವರೇನು ಹೇಳ್ತಾನೆ ಗೊತ್ತುಂಟ? ನನ್ನನ್ನು ನಿಜವಾಗಿ ನಂಬಿದಂತ, ನಾನು ಕಳುಹಿಸಿದಂತ ನನ್ನ ಮಗನಾದ ಯೇಸು ಕ್ರಿಸ್ತನನ್ನು ನಂಬಿದಂತ ಜನರು ಅದು ಕೇವಲ ಒಂದು ರಾಷ್ಟ್ರಕ್ಕೆ ಸೀಮಿತವಾದದ್ದಲ್ಲ. Jesus is not belonging to any particular nation. Jesus is not belonging to any particular country. ಯಾವುದೇ ಒಂದು ದೇಶಕ್ಕೆ ಅವನನ್ನು ಸಂಕಲೆ ಹಾಕಿ ಅವನನ್ನು ಮುಚ್ಚಿಡ್ಲಿಕ್ಕೆ ಆಗುವುದಿಲ್ಲ. ಯೇಸು ನಮ್ಮ ದೇಶದಲ್ಲೂ ನೋಡ್ರಿ, ನಮ್ಮ ದೇಶದಲ್ಲಿ ಯೇಸುವನ್ನು ನಂಬಿದವರ ಸಂಖ್ಯೆ ಬಹಳ ಉಂಟು. ನೋ 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 ನೋ. Jesus Christ is belonging to every nation. ನನ್ನ ಪ್ರಿಯರೇ, ನಾವು ಒಂದು ವಿಷಯವನ್ನು ನಾವು ತಿಳ್ಕೊಳ್ಳಬೇಕು. ಏನಂದರೆ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ನಿಟ್ಟಂತ ಜನರು ಲೋಕದ ಎಲ್ಲಾ ಭಾಗಗಳಿಂದ ಅವರು ಬಂದಿದ್ದಾರೆ. ದೇ ಆರ್ ಫ್ರಮ್ ಎವ್ರಿ ನೇಷನ್. ಸಕಲ ಜನಾಂಗ, ಕುಲ, ಪ್ರಜೆಗಳವರು, ಸಕಲ ಭಾಷೆಗಳನ್ನು ಆಡುವಂತವರು. See, the persecuted saints during the tribulation, fleeing from country to country, will carry with them an epidemic of revival. ಭಕ್ತಿ ಸಂಜೀವನ ಅವರ ಮೂಲಕವಾಗಿ ಹರಡುತ್ತದೆ. The more the beast fans the flames of repression. ಕ್ರಿಸ್ತ ವಿರೋಧಿ ಎಷ್ಟರ ಮಟ್ಟಿಗೆ ಆತನು ಜನರನ್ನು ಹಿಂಸೆ ಪಡಿಸ್ತಾನ, ಅಷ್ಟರ ಮಟ್ಟಿಗೆ ಯೇಸುವಿನ ಸಾಕ್ಷಿ ಬಲವಾಗಿ ಮುಂದುವರಿಯುತ್ತದೆ. And the people who will put their trust in Jesus Christ will grow numberless. This is the fact the Bible talks about it. Then there is a third character. What is their nature? ಅವರ ಒಂದು ಸ್ವಭಾವದ ಕುರಿತಲ್ಲಿ ವಿವರಣೆ ಮಾಡ್ತಾ ಉಂಟು. See, as to their nature, we are told that they stand before the Lord, clothed with white robes and with palms in their hands. ಅವರು ಬಿಳಿ ನಿಲುವಂಗಿಗಳನ್ನು ತೊಟ್ಟುಕೊಂಡು ತಮ್ಮ ಕೈಗಳಲ್ಲಿ ಖರ್ಜೂರದ ಗರಿಗಳನ್ನು ಅವರು ಹಿಡಿದಿದ್ದರು. What does it mean? This is a picturesque way of telling us that they are both virtuous and they are victorious. ಅವರು ಪರಿಶುದ್ಧರು ಮತ್ತು ಜಯಶಾಲಿಗಳು, ಎರಡು ಸತ್ಯ. They are virtuous people and they are victorious people. ಅವರು ನಿಜವಾಗಿಯೂ ಕೂಡ ಪರಿಶುದ್ಧರಾದಂಥ ಜಯಶಾಲಿಗಳಾದಂಥ ಜನರು ಆಗಿದ್ದಾರೆ ಎಂಬುವಂತಹದ್ದನ್ನು ಅದು ಪ್ರಕಟಪಡಿಸುವಂತಹದ್ದಾಗಿದೆ. ನಾವೀಗ ನೋಡಿದಂಥ ಈ ಮಹಾ ಸಮೂಹ ಅವರಲ್ಲಿದ್ದಂಥ ಮೂರು ಪ್ರಮುಖವಾದಂಥ ವಿಚಾರಗಳನ್ನು ನಾವು ಗಮನದಲ್ಲಿಟ್ಟೆವು. ಏನದು? ದೇರ್ ನಂಬರ್ ಅಂದರೆ ಕೌಂಟ್ಲೆಸ್, ಯಾರಿಂದಲೂ ಎಣಿಸಲಾಗದಂತ. ನಂಬರ್ 2, ದೇರ್ ನ್ಯಾಷನಾಲಿಟಿ, ಅವರು ಎಲ್ಲ ಜನಾಂಗ, ಜನ, ಕುಲ, ಭಾಷೆಗಳಿಂದ ಬಂದವರು. ನಂಬರ್ 3, ದೇರ್ ನೇಚರ್, ಅವರು ಏನಂತೆ, ಅವರು ಬಿಳಿ ನಿಲುವಂಗಿಗಳನ್ನು ತೊಟ್ಟುಕೊಂಡು ತಮ್ಮ ಕೈಗಳಲ್ಲಿ ಖರ್ಜೂರದ ಗರಿಗಳನ್ನು ಅವರು ಹಿಡಿದುಕೊಂಡಿದ್ದರು. ನೋಡ್ರಿ, ಬಿಳಿ ನಿಲುವಂಗಿ ಪರಿಶುದ್ಧತೆ ಅದು ತೋರಿಸ್ತದೆ. ಆಮೇಲೆ ಖರ್ಜೂರದ ಗರಿ ಅದು ಜಯವನ್ನು ಸೂಚಿಸ್ತದೆ. ಸೊ ದೇರ್ ಆರ್ 2 things. This group of people, they represent that they are the holy people and they are victorious people. They are the virtuous people and they are the victorious people. Together, these facts add up
to a resounding defeat of the devil at the hands of these majestic martyrs of the faith. ಸೈತಾನನಿಗೆ ಬಹಳ ಅವಮಾನ, ಯಾರಿಂದಲೂ ಲೆಕ್ಕ ಮಾಡಲಿಕ್ಕಾಗದಷ್ಟು ಜನರು ಅವರನ್ನು ಈತನು ಕೊಲೆ ಮಾಡ್ತಾನೆ. ಬಟ್ ಸ್ಟಿಲ್ ದೇ ವಿಲ್ ಫಾಲೋ ಜೀಸಸ್. ನನ್ನ ಪ್ರಿಯರೇ, ಸೈತಾನನ್ನು ನೆನೆಸುವುದೇನು ಗೊತ್ತುಂಟ? ದೇವರ ಜನರನ್ನು ಹಿಂಸೆ ಮಾಡಿದರೆ ಉಳಿದವರು ಅವರನ್ನು ಹಿಂಬಾಲಿಸುವುದಿಲ್ಲ. ಇವನ್ ಟುಡೇ ದ ಸೇಮ್ ಟ್ಯಾಕ್ಟಿಕ್ಸ್. ಗಿವ್ ಮೋರ್ ಟ್ರಬಲ್ ಟು ಕ್ರಿಶ್ಚಿಯನ್ಸ್, ಗಿವ್ ಮೋರ್ ಪ್ರಾಬ್ಲಮ್ ಟು ಕ್ರಿಶ್ಚಿಯನ್ಸ್ ಇನ್ ವಾಟ್ ಎವರ್ ದ ಪಾಸಿಬಲ್ ವೇ. ಅವರಿಗೆ ಏನೆಲ್ಲ ತೊಂದರೆ ಮಾಡ್ಲಿಕ್ಕಾಗ್ತದ ಅದನ್ನೆಲ್ಲ ನೀನು ಮಾಡೋ. ಅವರಿಗೆ ಕೆಲಸ ಸಿಕ್ಕದ ಹಾಗೆ ಮಾಡು, ಅವರ ಸಭೆಗಳನ್ನು ನೀನು ಧ್ವಂಸ ಮಾಡು, ಅವರು ಕ್ರಿಸ್ತನನ್ನು ಹಿಂಬಾಲಿಸಿದಂತೆ ಏನೆಲ್ಲ ಅಡ್ಡಿ ಮಾಡಬಹುದಾ ಅದನ್ನೆಲ್ಲ ನೀನು ಮಾಡು. ಅವರ ವಿರುದ್ಧವಾಗಿ ಎಷ್ಟು ಸುಳ್ಳು ಹೇಳಬೇಕೋ ಅಷ್ಟೆಲ್ಲ ಸುಳ್ಳು ಕಥೆಗಳನ್ನು ಪೋಣಿಸು. ಆರ್ ವಿ ನಾಟ್ ಇನ್ ದ ಡೇಸ್ ದಟ್ ವಿ ಆರ್ ಎಕ್ಸ್ಪೀರಿಯನ್ಸಿಂಗ್ ದಿಸ್? The true children of God are going through persecution even today. ಕ್ರಿಸ್ತ ನಂಬಿಕೆ ಇಲ್ಲದೆ ಸುಮ್ಮನೆ ನಾನು ಕ್ರೈಸ್ತ ಅಂತ ಹೇಳುವವರು ಈ ರೀತಿಯ ಹಿಂಸೆಗೆ ಖಂಡಿತ ಒಳಗಾಗುವುದಿಲ್ಲ. ದೇ ಆರ್ ವೆರಿ ಸೇಫ್. ಹೆಸರಿಗೆ ತಕ್ಕ ನಾನು ಕ್ರೈಸ್ತ 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 ಅಂತ ಹೇಳ್ತಾರಲ್ಲ, ಅವರಿಗೇನು ತೊಂದರೆ ಆಗೋದಿಲ್ಲ. ಸೈತಾನಿಗೆ ಗೊತ್ತುಂಟು ಇವರು ನನ್ನೊಟ್ಟಿಗಿದ್ದಾರೆ ಅಂತ ಹೇಳಿಕೊಂಡು ಹೆಸರಿಗೆ ಮತ್ತೆ ಕ್ರೈಸ್ತ ಅಂತ ಹೇಳ್ತಾರೆ, ಚರ್ಚಿಗೂ ಹೋಗ್ತಾರೆ. ಬಟ್ ಇನ್ ದೇರ್ ಹಾರ್ಟ್ ದೇ ಆರ್ ನಾಟ್ ಬಾರ್ನ್ ಅಗೈನ್. ಅವರ ಹೃದಯದಲ್ಲಿ ಹೊಸದಾಗಿ ಹುಟ್ಟಿದಂತ ಅನುಭವ ಅವರಿಗೆ ಇಲ್ಲ. ಆದ್ದರಿಂದ ಇಂಥವರ ಕುರಿತಾಗಿ ಸೈತಾನನಿಗೆ ಏನು ಚಿಂತೆ ಇಲ್ಲ. ಅವರ ಸಭೆಗಳು ಸೇಫು, ಅವರ ಬಿಲ್ಡಿಂಗ್ಗಳು ಸೇಫು, ಅವರು ಸೇಫು. ಬಟ್ ಯು ನೋ ಹೂ ಆರ್ ಬೀಯಿಂಗ್ ಟ್ರಬಲ್ಡ್? ದೋಸ್ ಹೂ ಆರ್ ಟ್ರೂಲಿ ಬಾರ್ನ್ ಅಗೈನ್. ನಿಜವಾಗಿ ಕ್ರಿಸ್ತನನ್ನು ಪ್ರೀತಿ ಮಾಡುವವರು, ಯೇಸುವನ್ನು ಪ್ರೀತಿ ಮಾಡುವವರು, ಅವರು ಹಿಂಸೆಗೆ ಒಳಗಾಗುವರು. ಕ್ರಿಸ್ತನ ಭಕ್ತರಾಗಿ ಜೀವಿಸಲಿಕ್ಕೆ ಮನಸ್ಸು ಮಾಡುವವರೆಲ್ಲರೂ ಅವರು ಹಿಂಸೆಗೊಳಗಾಗುವರು ಎಂದು ದೇವರ ವಾಕ್ಯ ಹೇಳುತ್ತದಲ್ಲ. ಪ್ರಿಯರೇ, ಮರ್ತಿದ್ದೇವ ನಾವು? ಎಲ್ಲರೂ ಹಿಂಸೆಗೊಳಗಾಗುವುದಿಲ್ಲ. ಕ್ರೈಸ್ತ 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 ಅಂತ ಹೇಳಿದ್ರೆ ಹಿಂಸೆಗೊಳಗಾಗುವುದಿಲ್ಲ. ನೋ 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 ನೋ. ಡೆವಿಲ್ ನೋಸ್ ವೆದರ್ ಯು ಆರ್ ರಿಯಲಿ ಎ ಕ್ರಿಶ್ಚಿಯನ್ ಆರ್ ನಾಟ್. ನೀನು ಕ್ರೈಸ್ತ ಹೌದಲ್ಲ ಅಂತ ಸೈತಾನಿಗೆ ಕೂಡ ಗೊತ್ತುಂಟು. that you are not born again. Even the devil knows it. You may be thinking that you are a Christian. ನೀನು ಅನಿಸ್ಬೋದು, ನಾನು ಚರ್ಚಿಗೆ ಹೋಗ್ತೇನೆ, ನಾನು ಕ್ರೈಸ್ತ. ಯೇಸುವಿನ ಮೇಲೆ ನಂಬಿಕೆ ಇಡದವನು, ತನ್ನ ಪಾಪಗಳಿಗಾಗಿ ಮಾನಸಾಂತರ ಪಡೆದವನು. A man who has not really turned from sin, ಪಾಪಕ್ಕೆ ಬೆನ್ನು ಹಾಕಿ ಯೇಸುವನ್ನು ಹಿಂಬಾಲಿಸಿದಂತ ವ್ಯಕ್ತಿ ದೇವರ ಸನ್ನಿಧಾನದಲ್ಲಿ ಅವನು ಸ್ವೀಕೃತನು ಅಲ್ಲವೇ ಅಲ್ಲ. ಬಟ್ ಟುಡೇ ಇಸ್ ದ ಡೇ. ಇಫ್ ಗಾಡ್ ಇಸ್ ಸ್ಪೀಕಿಂಗ್ ಟು ಯು, ವಿಲ್ ಯು ಪುಟ್ ಯುವರ್ ಟ್ರಸ್ಟ್ ಇನ್ ಕ್ರೈಸ್ಟ್? ಇಫ್ ದ ಲಾರ್ಡ್ ಇಸ್ ಸ್ಪೀಕಿಂಗ್ ಟು ಯು, ವಿಲ್ ಯು accept Jesus as your savior before it is too late? ಇವಾಗ ನಾವು ಈ ವಾಕ್ಯಕ್ಕೆ ಬರುವಾಗ ಈ ಮೂರು ವಿಧವಾದಂಥ ವಿವರಣೆಗಳ ಹಿನ್ನೆಲೆಯಲ್ಲಿ ವಿ ಸಿ ಸಮಥಿಂಗ್ ಎಲ್ಸ್ ಆಲ್ಸೋ. ಇನ್ಯಾವುದೋ ಒಂದು ವಿಷಯ ನಾವಲ್ಲಿ ನೋಡ್ತೇವೆ. ನಾವು 10ನೇ ವಚನಕ್ಕೆ ಬರಬೇಕೀಗ. ಅವರು ಸಿಂಹಾಸನಾಸೀನನಾಗಿರುವ ನಮ್ಮ ದೇವರಿಗೂ ಯಜ್ಞದ ಕುರಿಯಾದಾತನಿಗೂ ನಮಗೆ ರಕ್ಷಣೆ ಉಂಟಾದದ್ದಕ್ಕಾಗಿ ಸ್ತೋತ್ರ ಎಂದು ಮಹಾಶಬ್ದದಿಂದ ಕೂಗಿದರು. ಈ ದಿವಸದಲ್ಲಿ ಅನೇಕರು ಹೇಳ್ತಾರೆ, ಅಯ್ಯ, ನನ್ನ ಹುಟ್ಟಿನಿಂದ ನಾನು ಕ್ರೈಸ್ತ, ನನ್ನ ಅಪ್ಪ ಕ್ರೈಸ್ತ, ನನ್ನ ಅಜ್ಜ ಕ್ರೈಸ್ತ, ನನ್ನ ಪಿಜ್ಜ ಕ್ರೈಸ್ತ, ಆದ್ರಿಂದ ನಾನು ಕ್ರೈಸ್ತ. ಎಂಥ ಮೂರ್ಖತನ ಇದು. ನಾನು ನನ್ನ ಶತಮಾನಗಳಿಂದ ನಾನು ಕ್ರೈಸ್ತ. ಆದರೆ ಈ ಜನರು ಅವರು ಹೇಳುವುದು, ನಾನು ಹುಟ್ಟಿನಿಂದ ನನ್ನ ಅಜ್ಜ ಪಿಜ್ಜನ ಕಾಲದಿಂದ ನಾನು ಕ್ರೈಸ್ತ, ಅದಕ್ಕಾಗಿ ಸ್ತೋತ್ರ ಅಂತೇಳಿ ಹೇಳಲಿಲ್ಲ ಅವರು. ಗಮನಿಸಿರಿ, ಬೈಬಲ್ ಅನ್ನು ಬೋಧಿಸ್ತಾ ಇದ್ದೇನೆ ನಾನು. ಐ ಆಮ್ ನಾಟ್ ಟೀಚಿಂಗ್ ಸಮ್ ಚರ್ಚ್ ಟ್ರೆಡಿಷನ್. ಐ ಆಮ್ ಟೀಚಿಂಗ್ ದ ಬೈಬಲ್.
ದೇವರ ವಾಕ್ಯದ ಸತ್ಯವನ್ನು ನಾನು ಪ್ರತಿಪಾದಿಸಿ ಮಾತನಾಡ್ತಾ ಇದ್ದೆ. ಏನ್ ಹೇಳ್ತಾ ಇದ್ದಾರಂತೆ ಇವರು? ದೇವರಿಗೆ ಸ್ತೋತ್ರ ಹೇಳ್ತಾರಂತೆ. ಯಾವುದಕ್ಕೆ ಸ್ತೋತ್ರ? ಸಿಂಹಾಸನಾಸೀನನಾಗಿರುವ ನಮ್ಮ ದೇವರಿಗೂ ಯಜ್ಞದ ಕುರಿಯಾದಾತನಿಗೂ ಸ್ತೋತ್ರ ದೇವರೇ. ಯಾಕೆ ಸ್ತೋತ್ರ? Not what they were saying. They cried with a loud voice, saying, salvation to our God which sitteth upon the throne and unto the Lamb. They were praising God for his grace. ಆತನ ಕೃಪೆಗಾಗಿ ದೇವರಿಗೆ ಸ್ತೋತ್ರ ಹೇಳಿದರು. They were saying, praise God for our salvation. ದೇವರೇ, ನೀನು ನನಗೆ ಕೊಟ್ಟ ರಕ್ಷಣೆಗಾಗಿ ಸ್ತೋತ್ರ. ದೇವರೇ, ನೀನು ನನಗೆ ಕೊಟ್ಟಂತ ರಕ್ಷಣೆಗಾಗಿ ಸ್ತೋತ್ರ. ಈ ದಿವಸ ಅನೇಕರು ಕ್ರೈಸ್ತರಂತ ಹೇಳುವವರ ಮಧ್ಯದಲ್ಲಿ ರಕ್ಷಣೆ ಅಂತ ಪದ ಹೇಳಿದರೆ ಕುಚೇಷ್ಟೆ ಮಾಡುವಂತ ಅತಿರಥ ಮಹಾರಥರಿದ್ದಾರೆ. ರಕ್ಷಣೆ ಅಂತೆ, ಇವರೆಲ್ಲ ರಕ್ಷಣೆ ಹೊಂದಿದವರಂತೆ, ಇವರೆಲ್ಲ ರಕ್ಷಣೆ ಹೊಂದಿದವರು ಅಂತ ಕುಚೇಷ್ಟೆ ಮಾಡಿದವರು ನಾನು ಎದುರಾಗಿದ್ದೇನೆ. ನನಗೆ ವಿರುದ್ಧವಾಗಿ ಹಾಸ್ಯ ಮಾಡಿದಂತ ದೊಡ್ಡ ಜನರ ಗುಂಪೇ ಉಂಟು. ಇವನಿಗೆ ಭಕ್ತಿ ಸುರಾಯ್ತಂತೆ, ಇವನಿಗೆ ರಕ್ಷಣೆ ಬಂತಂತೆ. ನನ್ನ ಪ್ರಿಯರೇ, ಅವರು ಸಂತೋಷ ಪಟ್ಟರಂತೆ. ಯಾವುದಕ್ಕೆ? ಪ್ರೈಸ್ ಗಾಡ್ ಫಾರ್ ಅವರ್ ಸಾಲ್ವೇಷನ್. ನಮಗೆ ರಕ್ಷಣೆ ಉಂಟಾದದಕ್ಕಾಗಿ ಸ್ತೋತ್ರ. Every one of them, it seems, they pay the price of martyrdom for their faith. ಅವರು ತಮ್ಮ ನಂಬಿಕೆಗಾಗಿ ಅವರು ರಕ್ತ ಸಾಕ್ಷಿಗಳಾಗಿ ಅವರು ಸತ್ತರು. Yet they thank God for their salvation. ನೋಡ್ರಿ, ಎಂತ ಒಂದು ಗಂಭೀರವಾದ ಸತ್ಯ. ಅವರು ತಮ್ಮ ನಂಬಿಕೆ ನಿಮಿತ್ತವಾಗಿ ತಮ್ಮ ಪ್ರಾಣವನ್ನು ಕಳ್ಕೊಂಡ್ರು. ಮಿಲಿಯಗಟ್ಟಲೆ ಜನ ಲೆಕ್ಕ ಹಾಕ್ಲಿಕ್ಕಾಗದಷ್ಟು ಜನರನ್ನು ಸೈತಾನನು ಕೊಂದೇ ಹಾಕಿದ. The devil thought that because I have killed, their number is gone. But do you know what is happening? Now the countless number of people who have been killed by Antichrist, they are standing before God and giving praise to the Lord for the salvation that they have received. ದೇವರಿಂದ ಸಿಕ್ಕಿದಂತ ರಕ್ಷಣೆಗಾಗಿ ಅವರು ಸ್ತೋತ್ರ ಹೇಳಿದರು. ನನ್ನ ಪ್ರಿಯರೇ, ಒಂದು ವೇಳೆ ಇವತ್ತು ನಾವು ರಕ್ತ ಸಾಕ್ಷಿಗಳಾಗಿಲ್ಲ ಜೀವಂತವಾಗಿದ್ದೇವೆ, ಒಂದು ಪಾಠ ನಾವು ಕಲಿಯೋಣ. ಹೌ ಮೆನಿ ಆಫ್ ಅಸ್ ಆರ್ ಫ್ರಮ್ ದ ಬಾಟಮ್ ಆಫ್ ಅವರ್ ಹಾರ್ಟ್, those of us who know Jesus Christ, we say regularly, thank God for the salvation that we have received. ಅನೇಕರು ನನ್ನ ಹತ್ರ ಹೇಳಿ, ಅದರಲ್ಲಿ ಜಂಬ ಕೊಚ್ಚಿಕೊಳ್ಳಿಕ್ಕೇನಿಲ್ಲ, ಅದು ರಕ್ಷಣೆ ಗಿಕ್ಷಣೆ ಈಗೆಲ್ಲ ಗೊತ್ತಾಗೋದಿಲ್ಲ, ಅದು ಸತ್ತ ನಂತರ ಗೊತ್ತಾಗೋದಂತೆ. ಬೈಬಲಲ್ಲಿ ಹಾಗೆ ಬರ್ದಿಲ್ಲ. ಇಂಥ ದುರ್ಬೋಧನೆ ಮಾಡುವವರು ನಮ್ಮಲ್ಲಿದ್ದಾರೆ. ರಕ್ಷಣೆ ಆಯ್ತಂತಲ್ಲಿ ಈಗ ಗೊತ್ತಾಗೋದಿಲ್ಲ, ಅದು ಸತ್ತ ನಂತರ ಗೊತ್ತಾಗೋದು. ಎಂತ ಸತ್ತ ನಂತರ ಗೊತ್ತಾಗೋದು? ನನ್ನ ಪ್ರಿಯ ಸಹೋದರ ಸಹೋದರಿ, ಯು ವಿಲ್ ನೋ ದಟ್ ಯು ಆರ್ ಸೇವ್ಡ್ ಆರ್ ನಾಟ್. ನೀನು ರಕ್ಷಿಸಲ್ಪಟ್ಟಿದ್ಯೋ ಇಲ್ಲವೋ ಎಂಬುದಾಗಿ ದೇವರ ಪವಿತ್ರಾತ್ಮನು ನಿನಗೆ ಸ್ಪಷ್ಟೀಕರಣವನ್ನು ಆತನು ಕೊಡುತ್ತಾನೆ. ಸೊ ದೇ ಥ್ಯಾಂಕ್ ಗಾಡ್ ಇನ್ ಸ್ಪೈಟ್ ಆಫ್ ದ ಮಾರ್ಟಿರ್ಡಮ್. ರಕ್ತ ಸಾಕ್ಷಿಗಳಾಗಿ ಅವರು ಸಾಯಬೇಕಾದರೂ ಅವರು ದೇವರಿಗೆ ಸ್ತೋತ್ರ ಸಲ್ಲಿಸ್ತಾರೆ. ದೇ ಲೀವ್ ಲೈಫ್ ಥ್ರೂ ದ ಟೆರಿಫೈಯಿಂಗ್ ಗೇಟ್ಸ್ ಆಫ್ ದ ಮೋಸ್ಟ್ ಹಾರಿಬಲ್ ಡೆತ್ ದಟ್ ಸೇಟನ್ ಕ್ಯಾನ್ ಡಿವೈಸ್. ಸೈತಾನನು ಎಷ್ಟು ಭಯಂಕರವಾದ ಮರಣವನ್ನು ಅವರಿಗೆ ತರ್ತಾನ, ಆ ಮರಣದ ಆ ದ್ವಾರವನ್ನು ಕೂಡ ಅವರು ದಾಟಿ ಹೋಗ್ತಾರೆ. ನನ್ನ ಪ್ರಿಯರೇ, ಬಟ್ ದೇ ಆರ್ ಸೇವ್ಡ್ ಪೀಪಲ್. ದೇ ಥ್ಯಾಂಕ್ ಗಾಡ್ ಫಾರ್ ಹಿಸ್ ಗ್ರೇಸ್. ನೋಡಿ, ಇದು ನಂಬರ್ 1. ದೇ ಥ್ಯಾಂಕ್ ಗಾಡ್ ಫಾರ್ ಗಾಡ್ಸ್ ಗ್ರೇಸ್, ನಂಬರ್ 1. ನಂಬರ್ 2, ದೇ thank God for God's government. Number 2. ಮೊದಲನೇದು, they thank God for God's grace. Number 2, they thank God for God's government. ದೇವರ ಅಧಿಕಾರ. They say, salvation to our God which sitteth upon the throne.
ಸಿಂಹಾಸನ ಆಸೀನನಾಗಿರುವವನು ನಮ್ಮ ದೇವರು. ನಮ್ಮ ದೇವರು ಯಾರು? Who is our God? He is on the throne. Their days on earth are dark and dreadful. ಅವರು ಈ ಲೋಕದಲ್ಲಿ ಜೀವನ ಮಾಡಿದಾಗ ಅವರ ದಿನಗಳು ಅದು ಕತ್ತಲಿನ ದಿನಗಳು, ದುಃಖದ ದಿನಗಳು, ಕಣ್ಣೀರಿನ ದಿನಗಳು, ಹಿಂಸೆಯ ದಿನಗಳಾಗಿದ್ದವು. No doubt they cried again and again. ಪದೇ ಪದೇ ಅವರು ಪ್ರಾರ್ಥನೆ ಮಾಡಿದರು. What is that they prayed? ನಾವು ಹಿಂದಿನ ವಚನಗಳನ್ನು ನಾವು ನೋಡುವಾಗ ನಾವು ನೋಡ್ತೇವಲ್ಲ, ಹಿಂದಿನ ಅಧ್ಯಾಯಗಳಲ್ಲಿ ನಾವು ಅದನ್ನು ಈಗಾಗಲೇ ಗಮನಿಸಿದ್ದೇವೆ. What did they pray? Why, oh God, why? Oh Lord, how long? ದೇವರೇ, ಯಾಕೆ ಇಂಥ ಒಂದು ಹಿಂಸೆ? ಯಾಕೆ ದೇವರೇ ನಾವು ಇಷ್ಟು ಸಮಯದವರೆಗೆ ಇಷ್ಟು ಕಷ್ಟದಲ್ಲಿ ನಾವಿರಬೇಕು? My dear pastor, my dear brother, my dear evangelist, are you going through that some kind of a situation like this? ನಿನ್ನ ಜೀವನದಲ್ಲಿ ದೇವರ ಸೇವಕನೇ, ದೇವರ ಮಗುವೇ, ಇಂಥ ಒಂದು ಸಂಕಟದಲ್ಲಿ ನೀನು ದಾಟಿ ಹೋಗುತ್ತಾ ಇರುವುದಾದರೆ ನೀನು ಪ್ರಾರ್ಥಿಸ್ತಾ ಇದೆಯೋ? ಹೌ ಲಾಂಗ್? ಎಷ್ಟು ದಿವಸ, ಎಷ್ಟು ಸಮಯ ಈ ಒಂದು ಸಂಕಟ ನೋವನ್ನು ದಾಟಿ ಹೋಗಬೇಕು? God seemed to be silent, right? ಏನೋ ದೇವರು ಮೌನವಾಗಿದ್ದ ಹಾಗೆ ಕಾಣಿಸ್ತಾ ಇರಬಹುದು ನಿನಗೆ. The heavens, they seem to be just silent. ಪರಲೋಕ ಮೌನವಾಗಿದ್ದಾಗೆ ಕಾಣಿಸ್ತದೆ. They are often tempted to believe that God has, left his throne. ಅನೇಕ ಅನಿಸುವುದುಂಟು, ಏನಪ್ಪ ದೇವರು ಸಿಂಹಾಸನದಲ್ಲಿ ಇಲ್ಲ, ಈಗ ಅವನು ಎಲ್ಲೇ ಬಿಟ್ಟು ಹೋಗಿರ್ಬೇಕು. May I tell you, remind you, my dear brothers, my dear sisters in Christ, God is still on the throne. God is still on the throne. God is still on the throne. ಆತನು ಸಿಂಹಾಸನಾರೂಢನಾಗಿದ್ದಾನೆ. Can you see him? He is seated there. He is sitting there up above. And they thank God for the third thing. What is that? They thank God for the gift of salvation. Number one, they thank God for the grace of God. Number two, they thank God for the government of God. And number three, they thank God for the gift of salvation. ಅವರು ಏನ್ ಹೇಳ್ತಾರೆ? 10ನೇ ವಚನದಲ್ಲಿ, ಸಿಂಹಾಸನಾಸೀನನಾಗಿರುವ ನಮ್ಮ ದೇವರಿಗೂ ಯಜ್ಞದ ಕುರಿಯಾದಾತನಿಗೂ ನಮಗೆ ರಕ್ಷಣೆ ಉಂಟಾದದ್ದು. Unto the Lamb. Unto the Lamb. Now they are in heaven. Not because they were willing to be martyred. Not because they gave their bodies to be burned. Not because that they were counted as sheep for the slaughter. Not because they endured to the end. Not because they took joyfully the horrible events that they went through. But because of the Lamb, and they know it. And they know it. ನನ್ನ ಪ್ರಿಯರೇ, ನನ್ನ ಮಾತುಗಳನ್ನು ನಿಲ್ಲಿಸುವ ಮೊದಲು 3 ವಿಷಯಗಳನ್ನು ಗಮನಿಸೋಣ. 10ನೇ ವಚನ. Let me recapitulate all the 3 things. Number 1, they thank God for the grace of God. They thank God for the government of God. And thirdly, they thank God for the gift of God. Shall we bow down our heads in the presence of God? And those of us who know Jesus Christ, ಯೇಸುವನ್ನು ಬಲ್ಲಂತ ನಾವು ಈ ದಿವಸ ನಾವೊಂದು ಸಮಯ ತಕ್ಕೊಳ್ಳೋಣ. ಯಾವುದಕ್ಕೆ? ಸತ್ತ ನಂತರ ದೇವರಿಗೆ ಕೃತಜ್ಞತೆ ಹೇಳುವುದಕ್ಕಲ್ಲ ಇವತ್ತು. For what? 3 things. Let us give thanks to the Lord for the grace of God. Let us give thanks to the government of God. May I tell you, whatever may be the situation, God is still on the throne. God is still on the throne. Number 3, let's give thanks to the gift of salvation. ದೇವರು ನಮಗೆ ಕೊಟ್ಟ ರಕ್ಷಣಾ ವರಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳೋಣ. Shall we bow down? ನಾವು ನಮ್ಮ ತಲೆಗಳನ್ನು ದೇವರ ಸನ್ನಿಧಾನದಲ್ಲಿ ಬಾಗಿಸಿ ಆತನಿಗೆ ಕೃತಜ್ಞತೆಯನ್ನು ಹೇಳೋಣ. ಭೂಮಿಯಾಕಾಶಗಳನ್ನು ಉಂಟು ಮಾಡಿದ ದೇವರೇ, ಒಂದು ದಿನ ಬರುತ್ತದೆ, ಓ ದೇವರೇ, ಲೆಕ್ಕ ಮಾಡಲಕ್ಕಾಗದಷ್ಟು ಜನರ ಸಂಖ್ಯೆ ಯೇಸು ಕ್ರಿಸ್ತನ ನಿಮಿತ್ತವಾಗಿ ರಕ್ತ ಸಾಕ್ಷಿಗಳಾಗಿರುವವರು,
ದೇವರಿಗೆ ಸ್ತೋತ್ರ ಸಲ್ಲಿಸ್ತಾರೆ. ದೇವರೇ, ಹೌದು, ಅವರು ಸತ್ತ ನಂತರ ನಿನಗೆ ಸ್ತೋತ್ರ ಸಲ್ಲಿಸ್ತಾರೆ. ಆದರೆ ಈ ದಿವಸದಲ್ಲಿ ಜೀವಂತರಾಗಿರುವಂತ ನಾವು, ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಂತ ನಾವು, ಹೌದು ಕರ್ತನೆ, ನಿನ್ನ ಕೃಪೆಗಾಗಿ ವಿ ಥ್ಯಾಂಕ್ ಗಾಡ್. ವಿ ಪ್ರೈಸ್ ಗಾಡ್ ಫಾರ್ ದ ಗ್ರೇಸ್ ಆಫ್ ಗಾಡ್. ವಿ ಪ್ರೈಸ್ ಗಾಡ್ ಫಾರ್ ದ ಗವರ್ಮೆಂಟ್ ಆಫ್ ಗಾಡ್. ಓ ಗಾಡ್, in the midst of all the situations in the world and in the country, you are still on the throne. ನೀನು ಸಿಂಹಾಸನಾಸೀನನಾಗಿದ್ದಿ. ಮೂರನೇದಾಗಿ, ಓ ದೇವರು, ನೀ ನಮಗೆ ಕೊಟ್ಟಂತ ದೊಡ್ಡದಾದಂಥ ಗಿಫ್ಟ್, ಆ ಬಹುಮಾನ, ಆ ರಕ್ಷಣೆ, ಅದಕ್ಕಾಗಿ ಸ್ತೋತ್ರ ಹೇಳುತ್ತೇವೆ. ಕರ್ತನೆ, ಈ ಭಾಗ್ಯ ಯಾರಿಗೆ ಸಿಕ್ಕಲಿಲ್ವಾ, ಅವ್ರು ಈ ದಿವಸದಲ್ಲಿ ಅದನ್ನು ಅಂಗೀಕಾರ ಮಾಡಲಿಕ್ಕೆ ಕೃಪೆ ಮಾಡು. ನಿನ್ನ ವಾಕ್ಯದ ಸತ್ಯಗಳನ್ನು ಸ್ವೀಕಾರ ಮಾಡುವಂತೆ ನೀನು ಅನುಗ್ರಹಿಸು. ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಲಾಲಿಸಿದ್ದಕ್ಕಾಗಿ ನಿನಗೆ ಸ್ತುತಿ, ಸ್ತೋತ್ರ, ಘನಮಾನ, ಮಹಿಮೆ ಉಂಟಾಗಲಿ ಕರ್ತನೆ. ಆಮೇನ್.